ಸಂಸದರು ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ, ಸಂಸತ್ತಿನಲ್ಲಿ ಕ್ಷೇತ್ರದ ಪರವಾಗಿ ಧ್ವನಿ ಎತ್ತಿಲ್ಲ, ಕಾಲಹರಣ ಮಾಡಿದ್ದಾರೆ ಎಂದು ಸಂಸದ ಜಿಎಸ್ ಬಸವರಾಜ್ ವಿರುದ್ಧ ತುಮಕೂರು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದಹನುಮೇಗೌಡ ವಾಗ್ದಾಳಿ ನಡೆಸಿದರು. ಗುಬ್ಬಿ ಪಟ್ಟಣದಲ್ಲಿ ಬಿರು ಬಿಸಿಲಿನ ನಡುವೆಯೂ ಭರ್ಜರಿ ಪ್ರಚಾರ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕವಾದ ಬೆಂಬಲ ಬೆಲೆ ಸಿಗಬೇಕಾದರೆ ಕಾನೂನಾತ್ಮಕ ಬಲ ಬರಬೇಕಾಗಿದೆ ಎಂದರು. ನಾನು ಒಂದು ಬಾರಿ ತುಮಕೂರು ಜಿಲ್ಲೆಯ ಸಂಸದನಾಗಿದ್ದು ಜಿಲ್ಲೆಯ ಭೌಗೋಳಿಕತೆ ಹಾಗೂ ಜನರ ನಾಡಿ ಮಿಡಿತವನ್ನು ಅರಿತಿದ್ದೇನೆ. ಕ್ಷೇತ್ರದ ಪರವಾಗಿ ಸಂಸತ್ನಲ್ಲಿ ಧ್ವನಿ ಎತ್ತಿ ಮಾತನಾಡಿದ್ದೇನೆ. ಇದು ಜಿಲ್ಲೆಯ ಮತದಾರರಿಗೆ ತಿಳಿದಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದ ಅಂತರದಿಂದ ಗೆಲ್ಲುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿ ಚುನಾವಣಾ ಪ್ರಚಾರ ನಡೆಸಿದ್ದೇನೆ. ಪ್ರತಿ ಚುನಾವಣೆಯಲ್ಲಿ ಶ್ರಮ ಹಾಕಿ ಕೆಲಸ ಮಾಡುತ್ತೇನೆ. ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳಿಂದಾಗಿ ಎಸ್ಸಿ ಎಸ್ಟಿ ಒಬಿಸಿ ಸೇರಿದಂತೆ ಒಕ್ಕಲಿಗ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಬೀಳಲಿವೆ. ಮತದಾರರಿಂದ ಉತ್ತಮ ಸ್ಪಂದನೆ ದೊರಕಿದೆ. ಎಸ್ಪಿ ಮುದ್ದಹನುಮೇಗೌಡರು ಗೆಲುವು ಸಾಧಿಸುತ್ತಾರೆ ಎಂದು ತಿಳಿಸಿದರು. ಬೆಂಬಲ ಬೆಲೆ ಕೊಡದಲ್ಲಿದ್ರೆ ಇವತ್ತು 8,000-8,500 ರೂಪಾಯಿ ಇದೆ. ಅಷ್ಟಕ್ಕೆ ರೈತ ಮಾರಿದ್ರೆ 16,800 ಖರ್ಚು ಬರೆದು ಹೆಂಗೆ ಉಳಿತಾನೆ? ಇದಕ್ಕೆ ಬೆಂಬಲ ಬೆಲೆ ಕೊಡಿಸ್ಬೇಕು. ರಾಗಿ, ಜೋಳ, ಕಡಲೆಕಾಯಿ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳು. ಅವಕ್ಕೆ ಬೆಂಬಲ ಬೆಲೆ ಕೊಡಿಸ್ಬೇಕು. ವೈಜ್ಞಾನಿಕವಾದಂಥ ಬೆಂಬಲ ಬೆಲೆ ಸಿಗಬೇಕು ಇವಕ್ಕೆ. ಅದ್ರ ಜೊತೆಗೆ ಏನಾಗಿದೆ, ಇದು ಕಾನೂನಿನ ಬಲ ಕೊಡಬೇಕು. ಇದಕ್ಕೆ ನಾವೇನು ಮಾಡ್ತೀವಿ, ಅವ್ರು ಕೊಡ್ಬೋದು, ಕೊಡ್ದಲೇ ಬದಲ್ಲ. ದ್ಯಾಟ್ ಮಸ್ಟ್ ಬಿಕಮ್ ರೈಟ್ ಆಫ್ ಎ ಫಾರ್ಮರ್. ಇಟ್ ಶುಡ್ ಗೆಟ್ ಲೀಗಲ್ ಆಂಬಿಟ್. ಅದಕ್ಕೆ ಕಾನೂನಿನ ರಕ್ಷಣೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಇದು ನೀವೇನು ಮಾಡ್ತೀರಿ ಅಂತ ಹೇಳ್ಬೇಕಲ್ವ? ನಾನೇನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಇವೆಲ್ಲ ಮಾಡಿದ್ದೀನಿ, ಮುಂದೆ ಏನು ಮಾಡ್ತೀನಿ ಅಂತ ನಾನು ಜನಗಳಿಗೆ ಹೇಳ್ತಾ ಇದ್ದೀನಿ. ನೀವು ಮೋದಿ ಹೆಸರಿನಲ್ಲೇ ಎಷ್ಟೇ ಓಟ್ ಕೇಳಿದ್ರೆ, ಮೋದಿ ಹೆಸರಿನಲ್ಲೇ ಓಟ್ ಕೊಟ್ಟಿದ್ವಲ್ಲ ಮಾನ್ಯ ಬಸವರಾಜ್ ಅವರಿಗೆ. 5 ವರ್ಷದಲ್ಲಿ ಏನು ಮಾಡಿದ್ರೆ, ಒಂದೇ ಒಂದು ನಿಮಿಷ ಈ ಜಿಲ್ಲೆ ಜನಗಳ ಬಗ್ಗೆ ಬಾಯಿ ಬಿಡಲಿಲ್ಲ ಪಾರ್ಲಿಮೆಂಟಲ್ಲಿ. 1 ನಿಮಿಷ, not even a single minute on the floor of the house he has raised voice about the people of the state or the district. ನೀವು ಮೋದಿಗೆ ತಾನೇ ಕೊಟ್ಟಿದ್ದು ಓಟ ಬಸವರಾಜ್ ಅವರಿಗೆ. ಅದೇ ಥರನೇ ಪರಿಸ್ಥಿತಿ ಇದು. ಅಳಿಯ ಮಗ ಮೊಮ್ಮಗ ಏನಾರ ಕೋಲಾರ ಖಾಲಿ ಇದ್ದರೆ ಸೊಸೆ, ಇಷ್ಟಕ್ಕೋಸ್ಕರ ನಮ್ಮವರು ಓಟ್ ಹಾಕ್ಬೇಕಾ? ಇಡೀ ಸಮಾಜ ಅವ್ರ ಫ್ಯಾಮಿಲಿಗೋಸ್ಕರನೇ ಓಟ್ ಹಾಕ್ಬೇಕಾಯ್ತಾ? ಅದು ಕೂಡ ಕ್ವಶನ್ ಅಲ್ವಾ, ಪ್ರಶ್ನೆ ಅಲ್ವಾ? ಅದನ್ನು ಯೋಚನೆ ಮಾಡ್ತಕ್ಕಂಥವ್ರು ಇಲ್ವಾ? ಪ್ರಜ್ಞಾವಂತರು ಇಲ್ವಾ? ನೋಡೋಣ. ಈ ಚುನಾವಣೆಯಲ್ಲಿ ಅವ್ರ ಫ್ಯಾಮಿಲಿ ಉಳಿಸ್ಕೊಳ್ಳೋಕ್ಕೋಸ್ಕರನೇ ಓಟ್ ಹಾಕ್ತಾರಾ, ಇಲ್ಲ ನಮ್ಮಲ್ಲಿ ಬೇರೆಯವರು ನಮ್ಮ ಒಕ್ಕಲಿಗರಿದ್ದಾರಾ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಲ್ಲಿ ನಾನು ಓಪನಾಗೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಓಪನಾಗಿ ಹೇಳ್ತಾ ಇದ್ದೀನಿ. ನಮಗೆ ಬ್ಯಾಕ್ವರ್ಡ್ಸು, ಹಿಂದುಳಿದವರು, SC ST ಜನಾಂಗ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆಲಿದೆ. ನಾನು ಹೆಂಗೆ BJPಗೆ ವೀರಶೈವ ಸಮಾಜದವರು ಎಲ್ಲರೂ ಓಟ್ ಹಾಕ್ತಾರೋ ಹಂಗೆ ಕಾಂಗ್ರೆಸ್ಗೂ ಕೂಡ ಮುದ್ದಹನುಮೇಗೌಡರು ನಮ್ಮ ಸಮಾಜದವರು ಅವ್ರಿಗೆ ಓಟ್ ಹಾಕಿ ಅಂತ ವಿನಂತಿ ಮಾಡ್ಕೊತೀನಿ.